ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಾದಂತ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರಿಗೆ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ನಾನೇನು ಇವತ್ತೇ ಬಂದಿರೋದಲ್ಲ, ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ಎಲ್ರು ನನ್ನ ಸ್ನೇಹಿತರು, ನಾವೆಲ್ಲ ಬಾಲ್ಯ ಸ್ನೇಹಿತರು. ಏನೋ ವಿಧಿ ಲಿಖಿತ ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ ಇವರೆಲ್ಲ ಸೇರಿ ಮಾಡಿದ್ವಿ. ಹಾಗಾಗಿ ನಮಗೂ ಒಂದು ಉತ್ತಮ ಸ್ಥಾನವನ್ನ ಕೊಟ್ಟು ಯಾವಾಗಲೂ ಅವರ ಪ್ರೀತಿಯಿಂದ ನಮ್ಮನ್ನ ಬರ್ಮಾಡ್ಕೊಳ್ತಾರೆ. ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಟೋ ಚಾಲಕರು, ಪ್ರಾಮಾಣಿಕವಾಗಿ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಅವ್ರಿಗೆ ತಾಯಿ ಭುವನೇಶ್ವರಿ ಹೆಚ್ಚಿನ ಶಕ್ತಿ ಕೊಟ್ಟು ಎಲ್ಲಾ ತರ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಈ ರಾಜ್ಯೋತ್ಸವ ಅವ್ರಿಗೆ ಪ್ರಾರ್ಥಿಸ್ತೀವಿ. ನಮ್ಮ ಬೆಂಗಳೂರು ಬಿಜೆಪಿಯ ಆಟೋ ಘಟಕ ಪ್ರಪ್ರಥಮವಾಗಿ ಆಟೋ ಘಟಕ ಆದಂತ ಆ ಆಟೋ ಘಟಕಕ್ಕೆ ಇವರೇ ಅಧ್ಯಕ್ಷರಾಗಿ ನಾವೆಲ್ಲರೂ ಸೇರಿ ನೇಮಕ ಮಾಡಿದ್ವಿ. ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈ ಸಂಘ ಕೂಡ ಬಹು ಮುಖ್ಯ ಪಾತ್ರಗಾರರು. ಆಟೋ ಚಾಲಕ ವರ್ಗಕ್ಕೆ ಏನಾದ್ರೂ ಕೊಡುಗೆ ಆಗಿದೆ ಅಂದ್ರೆ ಇವರೇ ಮೂಲ ಕಾರಣ. ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಯೋಜನೆ ಇವತ್ತು ಅಪಘಾತ ಪರಿಹಾರ ನಿಧಿ ಅಂತ ಏನಿದೆ ಅದು ಆರಂಭ ಆಗಿತ್ತು. ಇವರೇ ಸೆಂಟ್ರಲ್ ಮಿನಿಸ್ಟರ್ ಇರೋದು, ಸ್ಟೇಟ್ ಮಿನಿಸ್ಟರ್ ಗೌರ್ಮೆಂಟ್ ಅಂತ ಕರ್ಕೊಂಡೋಗಿ 5 ಯೋಜನೆಗಳನ್ನ ನಿರೂಪಣೆ ಮಾಡಕ್ ಮೂಲ ಕಾರಣ ಇವ್ರು. ಹಿನ್ನೆಲೆಯಾಗಿ ಶಾಸಕರುಗಳು ಎಂಪಿಗಳು ಇದ್ದಾರೆ. ನಮಗ್ ಮೂಲ ಇವರೇ ಎಲ್ಲಾ ಕಡೆ ಕರ್ಕೊಂಡೋಗಿ ಇವತ್ತು ಬೆಂಗಳೂರಲ್ಲ ಕರ್ನಾಟಕದ ಪ್ರತಿಯೊಬ್ಬ ಆಟೋ ಚಾಲಕರು ನಿಲ್ಸ್ಕೋಬೇಕು. ಟಿ.ವಿ. ಕೃಷ್ಣ ಅವರು ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ. ಇವರು ಬಹಳ ಸಹಕಾರ ಕೊಟ್ಟು ಎಲ್ಲಾ ಕಡೆ ಸರ್ಕಾರದಲ್ಲಿ ನಮ್ಗೆ ಯೋಜನೆ ಮಾಡಬೇಕು, ಬಹಳ ಅನುಕೂಲ ಮಾಡಬೇಕು. ಅದನ್ನ ನಾವು ಸ್ಮರಣೆ ಮಾಡ್ಲೇಬೇಕಲ್ಲ. ನಮ್ಮ ಮನೆ ಯೋಜನೆ, ಅಪಘಾತ ಪರಿಹಾರ 5 ಯೋಜನೆ ಸರ್ಕಾರದಲ್ಲೇ ಫಸ್ಟ್ ಮಾಡಿ ಇವರೇ ಕಾರಣಕರ್ತರು. ನಾವೆಲ್ಲ ಕರೆದು ನಮ್ ಜೊತೆ ಬಂದು ಸಂಪೂರ್ಣ ಸಹಕಾರ ಕೊಡೋರು. ಅವತ್ತಿದ್ದ ಸರ್ಕಾರದ ಮುಖ್ಯಮಂತ್ರಿ ಇರ್ಬೋದು, ಯಾರೇ ಇರಲಿ, ಎನಿ ಒನ್ ಮಿನಿಸ್ಟರ್ ಎಲ್ಲಾ ಯೋಜನೆಗಳನ್ನ ಬಹಳ ಕ್ಲೀನ್ ಆಗಿ ನಮ್ಗೆ ಸಹಕಾರ ಕೊಟ್ಕೊಂಡೇ ಬಂದಿದ್ದಾರೆ ಇವರು. ಅವ್ರ ಋಣ ನಾವು ಮರೆಯಕ್ಕಾಗಲ್ಲ. ಚಾಲಕ ಅವ್ರಿಗೆ ಬೇರೆ ಚಾಲಕರಿಗೆ ಗೊತ್ತಿಲ್ಲ, ನಮ್ಮ ಬೇರೆ ಚಾಲಕರಿಗೆಲ್ಲ ಚಿರಪರಿಚಿತರು. ಓಕೆ, ಧನ್ಯವಾದಗಳು. ಈ ವರ್ಷ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯೋತ್ಸವ ಮಾಡಿದ್ವಿ. ಇದು 20ನೇ ವರ್ಷ ಕಾರ್ಯಕ್ರಮ. 20 ವರ್ಷದಿಂದ ಹೋಗ್ತಾ ಇದ್ವಿ. ಅವ್ರಿಗೆಲ್ಲ ಶುಭಾಶಯಗಳು ಹೇಳ್ತಾ ಇದ್ದೀವಿ. ರಾಜ್ಯೋತ್ಸವದ್ದು ನಮ್ಮ ಏರಿಯಾ ಬಂದಿರೋ ಇವ್ರಿಗೆ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ವೆಂಕಟೇಶ್ ಅಂತ. ನನ್ನ ಹೆಸರು ದೇವರಾಜ್ ಬಾಬು ಅಂತೇಳಿ. ಪ್ರತಿ ವರ್ಷನೂ ನಾವು ಕನ್ನಡ ರಾಜ್ಯೋತ್ಸವನ ನಮ್ಮ ಆಟೋ ವೀರಾಂಜನೇಯ ಸ್ವಾಮಿ ಆಟೋ ಚಾಲಕರ ಸಂಘದ ವತಿಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು 20ನೇ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅನ್ನೋ ಒಂದು ಭಾವನೆ ಇತ್ತು. ಅದನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಆಟೋ ಚಾಲಕರನ್ನೆಲ್ಲರೂ ಸೇರಿ ಸಂಘದಿಂದ ಅದ್ದೂರಿಯಾಗಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಆಶಿಸ್ತೀನಿ. ಅದು ಅಲ್ಲದೆ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಮ್ಮ ಆಟೋ ಚಾಲಕರು ಸುಮಾರು ಜನ ಬಡ ಜನಗಳಿದ್ದಾರೆ. ಅವ್ರಿಗೆ ಅನುಕೂಲವಾಗುವಂತ ಒಂದು ಸರ್ಕಾರ ಒಂದು ಯೋಜನೆಯನ್ನ ತರಬೇಕು ಅನ್ನೋ ಒಂದು ಭಾವನೆ ಇದೆ. ಅದನ್ನ ಹೋರಾಟ ಮಾಡಿ ನಾವು ಮಾಡೋಣ ಅನ್ನೋ ಒಂದು ಖುಷಿ. ರಾಜ್ಯ ಸೇವಾ ಸಂಘದವರು, ಆಟೋ ಘಟಕದವರು ಬಹಳ ವರ್ಷ ಅದ್ದೂರಿಯಾಗಿ ಒಂದು ಆಟೋ ಚಾಲಕರು ಎಲ್ಲಾರು ವೆಂಕಟೇಶ್ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಬಹಳ ಜನಕ್ಕೆ ಯೂನಿಫಾರ್ಮ್, ಆಮೇಲೆ ತಿರ್ಗಾ ಬಡ ಬಗ್ಗರಿಗೆಲ್ಲ ಯೂನಿಫಾರ್ಮ್ಗಳು, ಅವ್ರಿಗೆ ಯೂನಿಫಾರ್ಮ್ ವೆಂಕಟೇಶ್ ನೇತೃತ್ವ ಎಲ್ಲಾರ್ಗು ಕೊಡ್ತಾರೆ. ಆಮೇಲೆ ಎಲ್ಲಾರ್ಗು ಬಡ ಬಗ್ಗರು ಬೆಳಗ್ಗೆನೆ ತಿಂಡಿ ಕಾರ್ಯಕ್ರಮ ಮಾಡಿದ್ದಾರೆ. ವರ್ಷ ಇದೇ ಮಾಡ್ತಾವ್ರೆ. ಎಲ್ಲಾ ಸಂಘದವ್ರಿಗೂ ಭಗವಂತ ಒಳ್ಳೇದ್ ಮಾಡಿ ಆರೋಗ್ಯ ಭಾಗ್ಯ ಆಯಿಸ್ಕೊಟ್ಟು ಕಾಪಾಡ್ಲಿ. ಎಲ್ಲೇ ಹೋದ್ರೆ ಸುಸೂತ್ರವಾಗಿ ವಾಪಸ್ ಬರ್ಲಿ ಅಂತ ಕೇಳ್ಕೊತಾ ಇದ್ದೀನಿ.